ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ನಿಮಗೆ ವಿದೇಶಕ್ಕೆ ಹೋಗಲು ಆಹ್ವಾನ ಸಿಗಬಹುದು. ಆದ್ದರಿಂದ ನೀವು ನಿಮ್ಮ ಕಣ್ಣು ಮತ್ತು ಕಿವಿಯನ್ನು ತೆರೆದಿರಿಸಿ, ಏಕೆಂದರೆ ಒಳ್ಳೆಯ ಸಂದರ್ಭ ನಿಮ್ಮ ಕೈಯಿಂದ ಜಾರಿ ಹೋಗದಂತೆ ನೋಡಿಕೊಳ್ಳಿ. ಈ ಆಹ್ವಾನ ಕೆಲಸಕ್ಕೆ ಸಂಬಂಧದಂತೆಯೂ ಇರಬಹುದು. ಹೇಗೆ ಇರಲಿ, ಇದರಿಂದ ನಿಮಗೆ ಲಾಭವಾಗುತ್ತದೆ. ಆದರೆ ನಿಮಗೆ ನಿಮ್ಮ ಖರ್ಚು ವೆಚ್ಚದ ಮೇಲೆ ಹಿಡಿತವಿರಲಿ. ಇಂದು ಯಾವುದೇ ವ್ಯಕ್ತಿ ನಿಮ್ಮ ಧ್ಯಾನವನ್ನು ಅವರ ಕಡೆಗೆ ಎಳೆದುಕೊಳ್ಳುತ್ತಾರೆ. ಅದು ನಿಮಗೆ ಹೊಸ ಆಸೆಯನ್ನು ಹುಟ್ಟುಹಾಕುತ್ತದೆ. ನೀವು ಮೊದಲ ಬಾರಿಗೆ ಪ್ರೀತಿಯನ್ನು ಪಡೆದುಕೊಂಡು ಆಶ್ಚರ್ಯಚಕಿತರಾಗುತ್ತೀರಿ. ಆದರೆ ಈ ಸಂಬಂಧದಲ್ಲಿ ಆಕರ್ಷಣೆ ಬಿಟ್ಟು ಬೇರೆ ಮುಂದೆ ಏನಾದರೂ ಕಂಡು ಬಂದರೆ ಇದರ ಬಗ್ಗೆ ಗಂಭೀರವಾಗಿ ಯೋಚಿಸಬಹುದು. ಇಂದು ಮೇಲಿನ ಅಧಿಕಾರಿಗಳಿಂದ ಒಳ್ಳೆಯ ಮಾತನ್ನು ಕೇಳುತ್ತೀರಿ. ನಿಮಗೆ ಕಂಪನಿಗೆ ತುಂಬ ದಿನಗಳ ಮೇಲೆ ಒಂದು ಗುರುತು ಸಿಗುತ್ತದೆ. ಇದರಲ್ಲಿ ನಿಮಗೆ ವೇತನದ ವೃದ್ಧಿ, ಪ್ರಮೋಷನ್ ಅಥವಾ ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತದೆ. ಒಳ್ಳೆ ಕೆಲಸ ಮಾಡುತ್ತಾ ನಿಮ್ಮ ಲಾಭವನ್ನು ಪಡೆದುಕೊಳ್ಳಿ. ವಿದೇಶಿ ಕಂಪನಿಯಿಂದ ನಿಮ್ಮ ಪಾರ್ಟ್ನರ್ ನಿಮಗೆ ಲಾಭ ತಂದುಕೊಡುತ್ತಿರುವನು. ನಿಮ್ಮ ವಿದೇಶಿ ಗ್ರಾಹಕರ ಜೊತೆಯಲ್ಲಿ ಯಾವುದಾದರೂ ದೊಡ್ಡ ಡೀಲ್ ಮಾಡಿಕೊಳ್ಳಲು ಇದು ಸರಿಯಾದ ಸಮಯ. ವಿದೇಶಿ ಪಾರ್ಟಿಗಳ ಜೊತೆ ನಿಮ್ಮ ಸೇವೆಯನ್ನು ಮುಂದುವರಿಸಿ. ಇಂದು ನಿಮ್ಮ ಪರಿವಾರದವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನೀವು ಅವರನ್ನು ಆನ್ಯುವಲ್ ಚೆಕಪ್ಗೆ ಕರೆದುಕೊಂಡು ಹೋಗುವುದೆಂದರೆ ಗಮನವಹಿಸಿ. ನಿಮ್ಮ ಪ್ರೀತಿ ಹಾಗೂ ಕಾಳಜಿ ನೋಡಿ ಅವರಿಗೆ ಸಂತೋಷವಾಗುತ್ತದೆ. ವೃಷಭ ರಾಶಿ, ಕೆಟ್ಟ ಸಮಯ ಇಂದು ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳುತ್ತದೆ. ಆದರೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ನೀವು ಜಯವನ್ನು ಗಳಿಸುವಿರಿ. ಇಂದು ಯಾವುದೇ ಕಷ್ಟ ಬಂದರೂ ಸರಿ, ಸುಲಭವಾಗಿ ಎಲ್ಲ ಸಮಸ್ಯೆಗೆ ಪರಿಹಾರ ಹುಡುಕಿಕೊಳ್ಳುವಿರಿ. ಇಂದು ನೀವು ಯಾವುದೇ ರೀತಿಯ ಸಮಸ್ಯೆಯನ್ನಾದರೂ ಎದುರಿಸಲು ತಯಾರಾಗಿದ್ದೀರಿ. ನಿಮ್ಮ ಸಾಹಸವನ್ನು ಹಾಗೆಯೇ ಇಟ್ಟುಕೊಳ್ಳಿ. ಇಂದು ನಿಮ್ಮ ವಿವಾಹವಾಗುತ್ತದೆ. ಮತಭೇದ ಮಾಡಬೇಡಿ. ನಿಮ್ಮ ರೋಮ್ಯಾನ್ಸ್ನಲ್ಲಿ ಕಮ್ಮಿಯಾಗಬಾರದು. ಗ್ರಹ ನಕ್ಷತ್ರಗಳ ಕಾರಣ ಇಂದು ಸ್ವಲ್ಪ ಕಷ್ಟ ಆಗುತ್ತದೆ. ಒಳಗಿನ ಪ್ರೇಮವನ್ನು ಚೆನ್ನಾಗಿಡಲು ಪ್ರಯತ್ನಿಸಿ. ಹಣದ ಸಂಬಂಧದ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ಇಂದಿನ ಸಮಯ ಸರಿಯಾಗಿಲ್ಲ. ನಿಮಗೆ ನೀವೇ ಮಾಡಿದ ಕೆಲಸವನ್ನು ಪೂರ್ತಿ ಮಾಡಲು ಆಗುತ್ತಿಲ್ಲ. ಇದು ನಿಮ್ಮ ಕಡೆಯಿಂದ ಕೆಲಸ ಕಡಿಮೆ ಮಾಡುವ ಮಾತಾಗಿದೆ. ನಿಮ್ಮ ಲಕ್ಷ್ಯವನ್ನು ಪೂರ್ತಿ ಮಾಡಿ. ಇಂದು ಸ್ವಲ್ಪ ಧೈರ್ಯವನ್ನು ಗೂಡಿಸಿ ನಿಮ್ಮ ಆರ್ಥಿಕ ವಿಷಯಗಳಿಗೆ ಸ್ವಲ್ಪ ಲಗಾಮು ಹಾಕಿ. ನಿಮಗೆ ಸ್ವಲ್ಪ ಆರ್ಥಿಕ ಸುರಕ್ಷೆ ದೊರೆಯುವಂತಹ ಹೆಜ್ಜೆಯನ್ನು ಮುಂದಿಡಿ. ಸಮಯ ಬದಲಾಗುತ್ತಿದೆ. ನಿಮ್ಮ ಬಿಸಿನೆಸ್ ನ ನೀತಿಯನ್ನು ಬದಲಾಯಿಸಿ. ರಾತ್ರೋರಾತ್ರಿ ಶ್ರೀಮಂತರಾಗಲು ಯೋಚಿಸಬೇಡಿ. ಆದರೆ ಹಣ ಸಂಪಾದಿಸಲು ಕೆಲವು ದಾರಿಯನ್ನು ಹುಡುಕಿರಿ. ನೀವು ಬುದ್ಧಿವಂತರು ಹಾಗೂ ಸಮರ್ಥರು. ಆದ್ದರಿಂದ ಇದರ ಆನಂದವನ್ನು ಅನುಭವಿಸಿ. ಇಂದು ಸ್ವಲ್ಪ ಹುಷಾರಾಗಿ ಇರಿ. ಇಂದು ನೀವು ನಿಮ್ಮ ಡಾಕ್ಟರ್ ಹತ್ತಿರ ಚೆಕಪ್ಗೋಸ್ಕರ ಹೋಗಬೇಕು. ನೀವು ಸರಿಯಾಗಿಯೇ ಇರಬಹುದು, ಆದರೆ ನೀವು ಚೆಕಪ್ ಮಾಡಿಸಲು ಇಂದು ಹೋಗಬೇಕು. ನಾವೇಕೆ ಹಿಂದೆ ಹಲ್ಲಿನ ಡಾಕ್ಟರ್ ಹತ್ತಿರ ಹಲ್ಲು ಕ್ಲೀನ್ ಮಾಡಿಸಲು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಾರದು? ಇಂದು ನೀವು ಯಾವ ನಿರ್ಧಾರ ತೆಗೆದುಕೊಳ್ಳುವಿರೋ ಅದು ಭವಿಷ್ಯದಲ್ಲಿ ನಿಮಗೆ ಲಾಭದಾಯಕವಾಗುವುದು. ಮಿಥುನ ರಾಶಿ, ಇಂದು ನೀವು ಯಾವುದಾದರೂ ಉತ್ಸವವನ್ನು ಆಚರಿಸಲು ತಯಾರಾಗಿರಿ. ಸ್ನೇಹಿತರು ಹಾಗೂ ನೆಂಟರು ಒಟ್ಟಿಗೆ ಸೇರಿ ಚೆನ್ನಾಗಿ ಮಜಾ ಮಾಡುವಿರಿ. ಅದರ ಸಿಹಿ ನೆನಪನ್ನು ನೀವು ಜೀವನ ಪೂರ್ತಿ ಮರೆಯುವುದಿಲ್ಲ. ಇಂದಿನ ದಿನ ಒಬ್ಬರಿಗೊಬ್ಬರು ಕೂಡಿ ಚೆನ್ನಾಗಿ ಮಜಾ ಮಾಡುವುದಾಗಿದೆ. ನಕ್ಷತ್ರಗಳು ಇಂದು ನಿಮ್ಮ ಜೀವನದಲ್ಲಿ ಕೆಲವು ಅಚ್ಚರಿಯ ಘಟನೆಗಳನ್ನು ಮೂಡಿಸಿವೆ. ಈ ಕ್ಷಣದ ಲಾಭವನ್ನು ಪಡೆಯಿರಿ. ನಿಮ್ಮ ಜೊತೆಗಾರನಿಗೆ ನಿಮ್ಮ ಪ್ರೀತಿಯನ್ನು ತೋರಿಸಿ. ನಿಮಗೂ ಅದೇ ರೀತಿಯ ಪ್ರೀತಿ ದೊರೆಯುವುದು. ಈ ದಿವಸ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರುವುದು. ಇಂದು ವಾಸ್ತುಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯ ಅವಕಾಶ ದೊರೆಯುತ್ತದೆ. ಅದು ವಿದೇಶದಲ್ಲಿಯೂ ಆಗಿರಬಹುದು. ಇದಕ್ಕೆ ಉತ್ತರ ಕೊಡುವ ಮೊದಲು ನಿಮಗೆ ನಿಮ್ಮ ವಿಕಲ್ಪವನ್ನು ಹುಡುಕಬೇಕಾಗುತ್ತದೆ. ಇದರಿಂದ ಸಫಲತೆಯ ಜೊತೆಗೆ ಆತ್ಮವಿಶ್ವಾಸವೂ ಹೆಚ್ಚಾಗುತ್ತದೆ. ಈ ದಿನ ನಿಮಗೆ ಒಳ್ಳೆಯದಾಗಿ ಸಾಬೀತಾಗಬಹುದು. ನಿಮ್ಮ ಆರ್ಥಿಕ ಲಾಭ ಹೆಚ್ಚಬಹುದು. ನೀವು ನಿಮ್ಮ ಲಾಭವನ್ನು ಬುದ್ಧಿವಂತಿಕೆಯಿಂದ ಯೋಚಿಸಿ. ಬೇಗ ಶ್ರೀಮಂತರಾಗುವ ಆಸೆಯಿಂದ ಯಾವುದೇ ಕೆಟ್ಟ ವ್ಯವಹಾರದಲ್ಲಿ ಬೀಳಬೇಡಿ. ನೀವು ನಿಮ್ಮ ಪ್ರಸ್ತುತ ಸಂಪತ್ತನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಸಂಗಾತಿಯ ಆರೋಗ್ಯದ ಕಾರಣ ನೀವು ಸ್ವಲ್ಪ ಚಿಂತಿತರಾಗಿರುವಿರಿ. ನಿಜವಾಗಿ ಚಿಂತಿಸುವ ಅವಶ್ಯಕತೆ ಇಲ್ಲ. ನೀವು ಅವರ ಧೈರ್ಯವನ್ನು ಹೆಚ್ಚಿಸಿ. ನಿಮಗೇನಾದರೂ ಅನಿಸಿದರೆ ಡಾಕ್ಟರ್ ಸಲಹೆ ಪಡೆಯಿರಿ. ನಿಮ್ಮ ಜೊತೆ ನಿಮ್ಮ ಸಂಗಾತಿಗೆ ತುಂಬಾ ಮಹತ್ವಪೂರ್ಣವಾಗಿದೆ. ಕರ್ಕರಾಶಿ, ಇಂದು ನೀವು ನಿಮ್ಮನ್ನೇ ಕೇಳಿಕೊಳ್ಳಿ. ನೀವು ಏಕೆ ನಿಮ್ಮ ಪ್ರಿಯ ಜನರ ಜೊತೆ ಬೇಡದಿರುವ ವಾದ ಮಾಡುತ್ತಿರುವಿರಿ? ಯಾವುದಾದರೂ ಟೆನ್ಷನ್ನಿಂದ ನೀವು ಇದನ್ನೆಲ್ಲ ಮಾಡುತ್ತಿರಬಹುದು. ಇಂದು ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ. ಹಾಗೆಯೇ ನಿಮ್ಮ ಪ್ರಿಯ ಜನರ ಜೊತೆ ಜಗಳವಾಡಬೇಡಿ. ಇವತ್ತು ನಿಮಗೆ ರೋಮ್ಯಾನ್ಸ್ ಪಾರ್ಟ್ನರ್ ಸಿಗುವ ಸಂಭವ ಪೂರ್ತಿಯಾಗಿ ಇದೆ. ಹಿಂದಿನ ದಿನಗಳಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮಗೆ ನಿರಾಶೆಯಾಗಿರುತ್ತದೆ.
ಆದರೆ ಇವತ್ತು ಆಶಾಕಿರಣವು ಪುನಃ ಕಾಣಿಸುತ್ತಾ ಇದೆ. ಈ ಸಂದರ್ಭವನ್ನು ಕೈಯಿಂದ ಬಿಟ್ಟು ಬಿಡಬೇಡಿ. ಸ್ವಲ್ಪ ಸಮಯ ನೀವು ಸಂಬಂಧ ಮಾಡುವ ಬದಲು ಸ್ವಲ್ಪ ಮಾತು ಮುಂದುವರಿಸಲು ಪ್ರಯತ್ನ ಪಡಿ. ಇಂದು ನಿಮ್ಮ ವಿರೋಧಿಯು ನಿಮ್ಮನ್ನು ಏನು ಮಾಡಲು ಆಗುವುದಿಲ್ಲ. ಅವರು ಎಷ್ಟೋ ಶಕ್ತಿವಂತರಾಗಿದ್ದರೂ ನಿಮಗೆ ಈ ವಿಷಯ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ, ಏಕೆಂದರೆ ನೀವು ಈ ಪ್ರಭಾವದಿಂದ ಮುಕ್ತಿ ಹೊಂದುತ್ತೀರಿ. ನಿಮ್ಮ ಕೆಲಸದ ಮೇಲೆ ಗಮನವಿರಲಿ. ನೀವು ಬಿಸಿನೆಸ್ನಲ್ಲಿ ಇದ್ದರೆ ನೀವು ನೋಡುವಿರಿ, ಈ ದಿನಗಳಲ್ಲಿ ನಿಮ್ಮ ಮೇಲಿನ ಗ್ರಾಫ್ ತುಂಬಾ ಸ್ಪೀಡ್ ಆಗಿ ಮೇಲೇರುತ್ತಿದೆ ಮತ್ತು ಇಂದು ಹಾಗೆಯೇ ಆಗುವುದು. ನಿಮ್ಮ ಕೆಲಸದಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಂಡಿರಿ. ಇದರಿಂದಲೇ ತಾನೇ ಗ್ರಾಹಕರು ನಿಮ್ಮ ಕಡೆ ಬರುತ್ತಾರೆ. ನಿಮ್ಮ ಈ ಪ್ರದರ್ಶನದಿಂದ ನಿಮ್ಮ ಬಿಸಿನೆಸ್ ಕಾಯಮಾಗುವುದು. ಏನಾದರೂ ಕೆಟ್ಟದ್ದನ್ನು ತಿನ್ನುವುದರಿಂದ ಇಂದು ನಿಮಗೆ ಹೊಟ್ಟೆ ನೋವು ಆಗಬಹುದು. ಅದರ ಸ್ವಾದ ಮತ್ತು ಹೊಟ್ಟೆ ತುಂಬ ಊಟವಾದ ತಕ್ಷಣವೇ ಚೆನ್ನಾಗಿ ಅನಿಸುತ್ತದೆ. ಅದು ನಿಮ್ಮ ಶರೀರಕ್ಕೆ ಒಳ್ಳೆಯದೇ ಆಗಿರಬೇಕು ಎಂಬ ಅವಶ್ಯಕತೆ ಇರುವುದಿಲ್ಲ. ಸರಿಯಾದ ಹಾಗೂ ಸಮತೋಲನ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಶಕ್ತಿ ಸ್ಥಿತಿ ಮೊದಲಿಗಿಂತ ಹೆಚ್ಚುತ್ತದೆ ಹಾಗೂ ತೂಕವು ಕಡಿಮೆಯಾಗುತ್ತದೆ. ಸಿಂಹರಾಶಿ, ಇಂದು ನೀವು ನಿಮ್ಮ ಕಲಾತ್ಮಕತೆಯನ್ನು ಕಂಡುಕೊಳ್ಳುವಿರಿ. ನಿಮ್ಮ ದಿನಚರ್ಯೆಯಲ್ಲಿ ಬದಲಾವಣೆ ತನ್ನಿ. ಸಣ್ಣ ಪುಟ್ಟ ವಸ್ತುಗಳು ನಿಮಗೆ ಹೆಚ್ಚು ಖುಷಿಯನ್ನು ಕೊಡಬಹುದು. ಇಂದು ನಿಮಗೆ ಅನೇಕ ಜನರಿಂದ ನಿಮ್ಮ ಚುರುಕು ಬುದ್ಧಿಗೆ ಹೊಗಳಿಕೆ ಸಿಗುವುದು. ಇಂದು ನಿಮ್ಮ ವಿವಾಹವಾಗುತ್ತದೆ. ಮತಭೇದ ಮಾಡಬೇಡಿ. ನಿಮ್ಮ ರೋಮ್ಯಾನ್ಸ್ನಲ್ಲಿ ಕಮ್ಮಿಯಾಗಬಾರದು. ಗ್ರಹ ನಕ್ಷತ್ರಗಳ ಕಾರಣ ಇಂದು ಸ್ವಲ್ಪ ಕಷ್ಟ ಆಗುತ್ತದೆ. ಒಳಗಿನ ಪ್ರೇಮವನ್ನು ಚೆನ್ನಾಗಿಡಲು ಪ್ರಯತ್ನಿಸಿ. ನೀವು ನಿಮ್ಮ ಮುಂದೆ ಇರುವ ನವೀನವಾದ ಕೆಲಸದ ಪ್ರಸ್ತಾವನೆಯನ್ನು ವಿಚಾರ ಮಾಡಲು ಇಷ್ಟಪಡುತ್ತೀರಿ. ನೀವು ಇದನ್ನು ಮಾಡಲು ಇಷ್ಟಪಟ್ಟರೆ ನೀವು ಬೇಗ ನಿರ್ಣಯ ಮಾಡಿ. ಮುಂದೆ ಇದರಿಂದ ಪಶ್ಚಾತ್ತಾಪ ಪಡುವಂತೆ ಆಗಬಾರದು. ಕೆಲವು ಬಾರಿ ಅಪ್ರತ್ಯಕ್ಷವಾದ ಅವಸರವು ನಿಮ್ಮ ಮುಂದೆ ಬರುತ್ತದೆ, ಆದರೆ ನಿಮ್ಮಲ್ಲಿ ಪ್ರತಿಭೆ ಇದೆ ಮತ್ತು ನೀವು ಇದರ ಲಾಭವನ್ನು ಪಡೆಯುತ್ತೀರಿ. ನಿಮ್ಮ ನವೀನವಾದ ಜ್ಞಾನವನ್ನು ಈ ಅವಸರವನ್ನು ಪಡೆಯಲು ಮುಕ್ತವಾಗಿ ಉಪಯೋಗಿಸಿಕೊಳ್ಳಿ. ಇಂದು ಯಾವುದಾದರೂ ತುಂಬಾ ದಿನಗಳಿಂದ ಹಾಗೆಯೇ ಬಿದ್ದಿದ್ದ ಬಿಸಿನೆಸ್ ಡೀಲ್ ಫೈನಲ್ ಆಗುವುದು ಮತ್ತು ಹೊಸ ಬಿಸಿನೆಸ್ನ ರಸ್ತೆಗಳು ತೆಗೆದುಕೊಳ್ಳುವವು. ಹೊಸ ಸಂಪರ್ಕ ಮತ್ತು ಪ್ರೊಫೆಷನಲ್ ರಿಲೇಶನ್ಶಿಪ್ ಹೆಚ್ಚಿಸಿ. ಇಂದಿನ ದಿನವನ್ನು ಒಂದು ರಚನಾತ್ಮಕ ದಿನವಾಗಿಸಿ. ನಿಮಗೆ ಪಚನ ಕ್ರಿಯೆಗೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಯಾವುದಾದರೂ ತೊಂದರೆ ಉಂಟಾಗಬಾರದು. ಆದ್ದರಿಂದ ಇಂದೇ ನಿಮ್ಮ ಊಟದ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಿ. ಹಾಗೆ ಮಾಡುವುದರಿಂದ ನೀವು ಫಿಟ್ನೆಸ್ ಪಡೆದುಕೊಳ್ಳುವಿರಿ. ನೀವು ನಿಮ್ಮ ಗಮನವನ್ನು ಒಳ್ಳೆಯ ಆರೋಗ್ಯದ ಮೇಲೆ ತೋರಿಸಲು ಇದು ಒಳ್ಳೆಯ ಸಮಯ. ನೀವು ಈ ಸಮಯದ ಲಾಭ ಪಡೆಯಿರಿ. ದಿನ ಎಕ್ಸರ್ಸೈಸ್ ಮಾಡಿ ಹಾಗೂ ಒಳ್ಳೆಯ ಆರೋಗ್ಯವನ್ನು ಅನುಭವಿಸಿ. ಕನ್ಯಾ ರಾಶಿ, ಇಂದು ನೀವು ನಿಮ್ಮ ಇಲ್ಲಿಯವರೆಗಿನ ಸಫಲತೆಯ ಬಗ್ಗೆ ಯೋಚಿಸುವಿರಿ. ರಜೆಯ ದಿನ ನೀವು ನಿಮ್ಮ ಮಿತ್ರರು ಅಥವಾ ಹತ್ತಿರದ ನೆಂಟರನ್ನು ನೋಡಲು ಹೋಗಬಹುದು. ಇಂದು ನೀವು ಯಾವ ಪುಸ್ತಕವನ್ನು ಓದುವಿರೋ ಅದರಿಂದ ನಿಮಗೆ ಜ್ಞಾನ ದೊರೆಯುತ್ತದೆ. ಇಂದು ನಿಮ್ಮ ಪ್ರೀತಿಯ ಕೆಲಸವನ್ನು ಇಂದು ನಿಮ್ಮ ಸಂಗಾತಿಯು ಪೂರ್ತಿ ಮಾಡುತ್ತಾರೆ. ಜೊತೆಯಲ್ಲಿ ಕೆಲಸ ಮಾಡುವ ಸಂಬಂಧವು ಗಟ್ಟಿಯಾಗುತ್ತದೆ. ಇದು ಉಚಿತ ಸಮಯವಾಗಿದೆ. ನೀವು ಈಗಷ್ಟೇ ನಿಮ್ಮ ಕ್ಷೇತ್ರದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನೋಡಿರುವಿರಿ ಹಾಗೂ ಇದಕ್ಕೆ ಸಂಬಂಧಿಸಿದ ಪ್ರಗತಿಪರ ಕಾರ್ಯವೂ ನಿಮ್ಮೆದುರು ಇರುವುದು. ಅದರಿಂದ ನೀವು ಸಫಲತೆಯ ಅಡಿಪಾಯವನ್ನು ಹಾಕುವಿರಿ. ಯಾವುದೇ ಒಳ್ಳೆಯ ವಿಷಯದ ಪ್ರತೀಕ್ಷೆಯಲ್ಲಿ ಇರುವವರಿಗೆ ಇಂದಿನ ದಿನ ಶುಭವಾಗಿದೆ. ವಿದ್ಯಾರ್ಥಿಗಳಿಗೂ ಸಹ ನಿರಂತರ ಸಫಲತೆ ಸಿಗುವುದು. ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು ಅದರ ಆಯ್ಕೆಯನ್ನು ಮಾಡಿ. ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು. ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ. ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ. ಇಂದು ನಿಮಗೆ ಯಾವುದಾದರೂ ಹಾನಿ ಆಗಬಹುದು. ಆದ್ದರಿಂದ ಸಣ್ಣ ಪೆಟ್ಟುಗಳ ಬಗ್ಗೆಯೂ ಎಚ್ಚರಿಕೆಯಿಂದ ಇರಿ. ರಸ್ತೆಯಲ್ಲಿ ತಾಳ್ಮೆಯಿಂದ ಹಾಗೂ ನಿಧಾನವಾಗಿ ವಾಹನವನ್ನು ಓಡಿಸಿ, ಏಕೆಂದರೆ ನೀವು ಸುರಕ್ಷಿತವಾಗಿರಿ ಹಾಗೂ ಬೇರೆಯವರ ಜೊತೆ ಅಪಘಾತದಿಂದ ಉಳಿದುಕೊಳ್ಳಿ. ಇಂದು ಎಂಥ ದಿನವೆಂದರೆ ನೀವು ನಿಮ್ಮ ಎಲ್ಲ ಕೆಲಸದ ಬಗ್ಗೆಯೂ ಜಾಗೃತಿಯಿಂದ ಇರುವ ಅವಶ್ಯಕತೆ ಇದೆ, ಏಕೆಂದರೆ ಯಾವುದೇ ನಷ್ಟವಿಲ್ಲದೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬಹುದು. ತುಲಾರಾಶಿ, ಸಮಯ ಬಿಡುವು ಮಾಡಿಕೊಂಡು ಎಲ್ಲಾದರೂ ಹೊರಗೆ ಸುತ್ತಾಡಲು ಹೋಗಿ. ನೀವು ಪ್ರಕೃತಿಯ ಮಡಿಲಲ್ಲಿ ಇರುವ ಅಗತ್ಯವಿದೆ. ಇದರಿಂದ ನೀವು ನಿಮ್ಮ ಸರಿಯಾದ ಗುರುತನ್ನು ಮಾಡಬಲ್ಲಿರಿ. ಈಗ ನೀವು ನಿಮ್ಮ ಮನೆಯ 4 ಗೋಡೆಗಳ ಹೊರಗೆ ಬರಲೇಬೇಕು. ನೀವೇಕೆ ರಜೆ ಕಳೆಯಲು ಹೊರಗೆ ಹೋಗಬಾರದು? ಹೆಚ್ಚು ಯೋಚಿಸುವ ಅಗತ್ಯವಿಲ್ಲ. ನಿಮ್ಮ ಸಾಮಾನುಗಳನ್ನು ತೆಗೆದುಕೊಳ್ಳಿ ಹಾಗೂ ಹೊರಗೆ ಮಜಾ ಮಾಡಲು ಹೊರಟುಬಿಡಿ. ಇವತ್ತು ನಿಮಗೆ ಚಿಕ್ಕ ಚಿಕ್ಕ ವಿಷಯಕ್ಕೆ ನಿಮ್ಮ ಪಾರ್ಟ್ನರ್ ಜೊತೆ ಜಗಳವಾಡುವ ಸಂಭವವಿದೆ. ನೀವು ನಿಮ್ಮ ಪಾರ್ಟ್ನರ್ಗೆ ಕೊಟ್ಟ ವಾಯ್ದೆಯನ್ನು ಪೂರ್ತಿ ಮಾಡಲು ನಿಮಗೆ ನೀವೇ ಅಸಮರ್ಥರಾಗುವಿರಿ. ಅದು ಮತ್ತು ತುಂಬಾ ಮನಸ್ತಾಪಕ್ಕೆ ಕಾರಣವಾಗುತ್ತದೆ. ಅನೇಕ ವಿಷಯಗಳು, ಸ್ವಲ್ಪ ಸಾಮಾಜಿಕ ಸಮಸ್ಯೆಗಳು ಸಹ ದಿನಗಳನ್ನು ಸ್ಪರ್ಧಾತ್ಮಕವಾಗಿ ಮಾಡುತ್ತವೆ. ಹಾಗೆ ಅದರಲ್ಲಿ ಹತ್ತಿರದ ಸಂಬಂಧಿಕರ ಒಪ್ಪಿಗೆ ಇರುವುದಿಲ್ಲ. ಇವತ್ತು ಅದು ಮುರಿದು ಬೀಳುವ ಹಾಗೆ ಆಗುತ್ತದೆ. ಇಂದು ಪೂರ್ತಿ ಧ್ಯಾನ ಇಡಿ. ಯಾರೋ ಒಬ್ಬರು ನಿಮ್ಮನ್ನು ಕೆಳಗೆ ಮಾಡಲು ನೋಡುತ್ತಾರೆ. ಇಂದು
ನಿಮ್ಮ ಸಹಕರ್ಮಿಗಳು ಓಡಾಡುವ ಕಾರ್ಯವನ್ನು ಮಾಡುತ್ತಾರೆ, ಆದರೆ ನೀವು ನೈತಿಕವಾದ ಮೌಲ್ಯಗಳನ್ನು ಅನುಸರಿಸಬೇಕಾಗುತ್ತದೆ. ಇಂದು ನಿಮ್ಮ ಮನಸ್ಸಿನ ಮಾತನ್ನು ಮತ್ತು ಸರಿಯಾದ ನಿರ್ಣಯ ತೆಗೆದುಕೊಳ್ಳಿ. ನೀವು ನಿಮ್ಮ ಮನೆ ಅಥವಾ ವಾಹನವನ್ನು ಮಾರಾಟ ಮಾಡಬೇಕು ಎಂದಿದ್ದರೆ ಆ ವಿಷಯದ ಬಗ್ಗೆ ದಿನಪತ್ರಿಕೆಯಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ಜಾಹೀರಾತು ನೀಡಿ. ಈ ದಿಶೆಯಲ್ಲಿ ಮಾಡಿದಂತಹ ಈ ದಿನದ ಪ್ರಯತ್ನ ಸಾರ್ಥಕವಾಗುವುದು. ಇದರ ಫಲ ತಕ್ಷಣ ಸಿಗದಿದ್ದರೂ ಖಂಡಿತವಾಗಿ ಸಿಕ್ಕೇ ಸಿಗುವುದು. ವಾಹನವನ್ನು ಬದಲಾಯಿಸಲು ಯೋಚಿಸುತ್ತಿದ್ದರೆ ನೀವೇ ನೋಡುವಿರಿ ಇಂದು ನಿಮಗೆ ನಿಮ್ಮ ಇಷ್ಟದ ವಾಹನ ಸಿಗುವುದು ಎಂದು. ಇಂದು ನಿಮಗೆ ಸಂತೋಷಕರ ವಿಷಯವೆಂದರೆ ನಿಮಗೆ ನಿಮ್ಮ ಹಳೆಯ ಕಾಯಿಲೆಯಿಂದ ಮುಕ್ತಿ ದೊರೆಯುವುದು. ಇದು ನಿಮ್ಮ ಮೇಲೆ ನಿರ್ಧಾರಿತವಾಗಬಿಟ್ಟಿದೆ, ಈ ಚಿಕಿತ್ಸೆ ಮುಂದುವರಿಯಬೇಕೋ ಅಥವಾ ಬೇಡವೋ ಎಂದು. ಆದರೆ ನಿಮ್ಮ ಸಣ್ಣ ಬೇಜವಾಬ್ದಾರಿತನ ನಿಮ್ಮನ್ನು ಮತ್ತೆ ತೊಂದರೆಗೀಡು ಮಾಡಬಲ್ಲದು. ನಿಮ್ಮ ಆರೋಗ್ಯದ ಬಗ್ಗೆ ಗಮನವಹಿಸಿ. ವೃಶ್ಚಿಕ ರಾಶಿ, ಇಂದು ನಿಮ್ಮ ಪರಿವಾರ ಜೀವನ ಸುಖ ಶಾಂತಿಯಿಂದ ತುಂಬಿರುತ್ತದೆ. ನೀವು ಇದರ ಪೂರ್ಣ ಸಂತೋಷವನ್ನು ಅನುಭವಿಸಿರಿ. ನಿಮ್ಮ ಪರಿವಾರದವರಿಗೆ ಕೊಡಿ, ಏಕೆಂದರೆ ಅದರ ಅವಶ್ಯಕತೆ ಬಿದ್ದಾಗ ಅವರು ಯಾವಾಗಲೂ ನಿಮ್ಮ ಸಹಾಯಕ್ಕೆ ತಯಾರಾಗಿರುತ್ತಾರೆ. ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಭಾವನೆ ವಿಕಸಿತವಾಗುತ್ತದೆ. ನೀವು ಪ್ರೇಮದಲ್ಲಿ ತುಂಬಿ ಹೋಗುತ್ತೀರಿ. ನೀವು ನಿಮ್ಮ ಭಾವನೆಗಳನ್ನು ಅವರ ಜೊತೆ ಹೇಳಿಕೊಳ್ಳಿ. ಇಂದು ವ್ಯಾವಸಾಯಿಕ ಸ್ತರದಲ್ಲಿ ಸಫಲರಾಗುವ ಆಶೆಯಿಂದ ನಿಮಗೆ ಸಕಾರಾತ್ಮಕ ಪರಿಣಾಮ ಸಿಗುವುದು. ನಿಮ್ಮ ಬಲದ ಸ್ಥಿರವನ್ನು ಮೇಲ್ಮಟ್ಟದಲ್ಲಿಡಿ ಹಾಗೂ ಕಂಪನಿಯು ಮುಂದೆ ಇಡುವ ಹೆಜ್ಜೆಯ ಜೊತೆಯಲ್ಲಿಯೇ ನಡೆಯಿರಿ. ನೀವೇನಾದರೂ ವ್ಯವಸ್ಥಾಪಕ ಅಥವಾ ಹಣಕಾಸಿನ ಕ್ಷೇತ್ರದಲ್ಲಿ ಇರುವಿರಾದರೆ ಇಂದಿನ ದಿನ ಸಫಲತೆಯಿಂದ ಕೂಡಿದೆ. ನೀವು ಕೊಂಚವೂ ತಪ್ಪು ಮಾಡಲು ಸಾಧ್ಯವಿಲ್ಲದೆ ಇರಬಹುದು. ಎಲ್ಲಿಯವರೆಗೆ ಆರ್ಥಿಕ ಸ್ಥಿತಿಯ ಮಾತಿದೆ, ಇಂದಿನ ದಿನ ನಿಮ್ಮ ಮನಸ್ಸಿನ ಆಸೆ ಪೂರ್ತಿಯಾಗುವ ದಿನ. ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಗೊಳಿಸಲು ನೀವು ನಿಮ್ಮ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಗಟ್ಟಿಗೊಳಿಸಿ. ಯಾವ ಅವಕಾಶಗಳು ಕೈಗೆ ಬರುತ್ತಿವೆ ಅವು ಕೈಯಿಂದ ಜಾರದಿರಲಿ. ಈ ಅವಕಾಶ ನಿಮ್ಮದು. ಇಂದು ನೀವು ಹೊರಗೆ ಕುಳಿತುಕೊಂಡು ಗಾಳಿಯ ಲಾಭವನ್ನು ಪಡೆಯಿರಿ. ಇಂದು ನಿಮ್ಮ ಆರೋಗ್ಯ ಸರಿಯಾಗಿ ಇರುತ್ತದೆ. ಇಂದು ನೀವು ಸ್ವಲ್ಪ ತೊಂದರೆ ಇರುವಂತಹ ಅಥವಾ ಒತ್ತಡವಿರುವಂತಹ ಕೆಲಸದಲ್ಲಿ ವ್ಯಸ್ತರಾಗಬಹುದು. ಇಂದು ನಿಮಗೆ ಚೆನ್ನಾಗಿ ಅನಿಸುತ್ತದೆ, ಏಕೆಂದರೆ ಒತ್ತಡ ಕಡಿಮೆ ಇದ್ದರೆ ಆರೋಗ್ಯ ಚೆನ್ನಾಗಿ ಇರುತ್ತದೆ. ಮುಂದೆ ಚೆನ್ನಾಗಿ ಮಲಗಿಕೊಳ್ಳಿ, ಏಕೆಂದರೆ ನಾಳೆ ಬೆಳಗ್ಗೆ ನಿಮಗೆ ತಾಜಾ ಎನಿಸುತ್ತದೆ. ಧನುರಾಶಿ, ಇಂದು ನೀವು ಯಾವುದಾದರೂ ಶಾಂತವಾದ ಜಾಗದಲ್ಲಿ ಮೆಡಿಟೇಷನ್ ಮಾಡಿ. ನೀವು ತುಂಬಾ ಸಮಯದಿಂದ ಕಠಿಣ ಪರಿಶ್ರಮ ಪಡುತ್ತಿದ್ದೀರಿ. ಈ ಬ್ರೇಕ್ ನಿಮಗೆ ತುಂಬಾ ಚೆನ್ನಾಗಿ ಇರುತ್ತದೆ. ಮೆಡಿಟೇಷನ್ನಿಂದ ನೀವು ನಿಮ್ಮನ್ನು ನಕಾರಾತ್ಮಕತೆಯಿಂದ ದೂರವಿರಿಸಬಲ್ಲಿರಿ. ಇಂದು ನಿಮಗೆ ಗೊತ್ತಾಗುತ್ತದೆ ನೀವು ಪ್ರೀತಿ ಮಾಡುತ್ತಿದ್ದೀರಾ ಎಂದು. ಜೀವನವು ಯಾವಾಗಲೂ ಹೊಳೆಯುತ್ತಿರುತ್ತದೆ. ನಿಮಗೆ ಅನಿಸುತ್ತದೆ ನೀವಿಬ್ಬರು ಒಬ್ಬರಿಗೊಬ್ಬರು ಇದ್ದೀರಾ ಎಂದು. ಜ್ಞಾಪಕ ಇಟ್ಟುಕೊಳ್ಳಿ, ಒಬ್ಬರು ಇನ್ನೊಬ್ಬರನ್ನು ನೋಡಿಕೊಳ್ಳುವಿಕೆಯಲ್ಲಿ ನಿಮ್ಮ ಸಂಬಂಧದಲ್ಲಿ ಹೊಸ ಜೀವ ಬರುತ್ತದೆ. ಇಂದು ಕಾರ್ಯಸ್ಥಳದಲ್ಲಿ ಸ್ವಲ್ಪ ಸಕಾರಾತ್ಮಕವಾದ ಬದಲಾವಣೆಯೂ ಸಿಗುತ್ತದೆ. ಅದೆಂದರೆ ನೀವು ಕೆಲಸದ ಬದಲಾವಣೆಯ ಬಗ್ಗೆ ಯೋಚಿಸುತ್ತಿದ್ದರೆ ಅದು ಇಂದು ನೆರವೇರುತ್ತದೆ. ಅಥವಾ ಪದವಿಯ ಉನ್ನತಿ ಇಲ್ಲ ವೇತನದ ವೃದ್ಧಿಯೂ ಸಿಗುತ್ತದೆ. ಇದರಲ್ಲಿ ಯಾವುದಾದರೂ ಸರಿ, ನಿಮ್ಮ ಸರಿಯಾದ ವಿಕಾಸ ನಿಶ್ಚಿತವಾಗಿದೆ. ವಿದೇಶದಲ್ಲಿ ಆಗುವ ಕೊಟ್ಟು ತೆಗೆದುಕೊಳ್ಳುವ ಕೆಲಸದಿಂದ ಒಳ್ಳೆಯ ಲಾಭ ಆಗುವ ಸಂಕೇತವಿದೆ. ವಿಶೇಷವಾಗಿ ಯಾವುದಾದರೂ ವಿದೇಶಿ ಪಾರ್ಟಿಯೊಡನೆ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳಲು ಯೋಚಿಸುತ್ತಿದ್ದರೆ ಮಾತನಾಡಲು ಇದು ಒಳ್ಳೆಯ ಸಮಯ. ಯಾರು ಯಾತ್ರೆಗೆ ಹೋಗುತ್ತಿದ್ದೀರೋ ಅವರು ತಮ್ಮ ಕಾರ್ಯಕ್ರಮಗಳನ್ನು ಬದಲಾಯಿಸಬೇಕಾಗಬಹುದು, ಏಕೆಂದರೆ ಇದರಿಂದ ಅವರ ಬಿಸಿನೆಸ್ನಲ್ಲಿ ಹೊಸ ಡೆವಲಪ್ಮೆಂಟ್ಸ್ ಆಗಬಹುದು. ನೀವು ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡಬಹುದು. ಅದರಿಂದ ನಿಮ್ಮ ಸಂಸ್ಥೆಗೆ ಒಳ್ಳೆಯ ಲಾಭವಿದೆ. ಇಂದು ನೀವು ಯೋಗ ಮಾಡುವಾಗ ಉತ್ಸಾಹಿತರಾಗಿರುವಿರಿ. ಇದನ್ನು ನೀವು ತುಂಬಾ ದಿನಗಳಿಂದ ಮಾಡುತ್ತಿರಬಹುದು ಅಥವಾ ಈಗ ಶುರು ಮಾಡುತ್ತಿರಬಹುದು. ಯೋಗ ನಿಮಗೆ ಮಾನಸಿಕ ಹಾಗೂ ಶಾರೀರಿಕ ಎರಡೂ ಕಡೆಯಿಂದ ಲಾಭದಾಯಕವಾಗಿದೆ. ಯೋಗದಿಂದ ಮನಸ್ಸನ್ನು ಹಾಗೂ ಶರೀರದ ಶಾಂತಿ ದೊರೆಯುವುದು. ಆದ್ದರಿಂದ ಇದರ ಲಾಭವನ್ನು ಪಡೆಯಿರಿ. ಮಕರ ರಾಶಿ, ಇಂದು ನೀವು ಹಲವು ದಿನಗಳಿಂದ ನಿಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಜಗಳವನ್ನು ಬಗೆಹರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಡುವಿರಿ. ಇಂದು ನೀವು ಮನೆಯಲ್ಲೇ ಇದ್ದು ಮನೆಯವರೊಡನೆ ಚೆನ್ನಾಗಿ ಮಾತನಾಡಿ ಹಾಗೂ ಅದರ ಸಂತೋಷವನ್ನು ಅನುಭವಿಸಿ. ಈ ಸಣ್ಣ ವಿಷಯ ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಗೊಳಿಸುತ್ತದೆ. ನೀವು ನಿಮ್ಮ ಸ್ನೇಹಿತರ ಜೊತೆ ಕಳೆದ ಸಂತೋಷದ ಕ್ಷಣಗಳನ್ನು ನೆನಪಿಸಿಕೊಂಡು ಸಂತೋಷ ಪಡುವಿರಿ. ಪಾರ್ಟ್ನರ್ನ ಹುಡುಕಾಟದಲ್ಲಿ ಇರುವ ಜನಗಳಿಗೆ ಇಂದು ಅವರ ಕೆಲಸದ ಒಳಗೆ ಯಾರಾದರೊಬ್ಬರು ಜೀವನ ಸಂಗಾತಿ ಸಿಗುತ್ತಾರೆ. ಹಿಂದಿನ ದಿನಗಳಲ್ಲಿ ನೀವು ನಿಮ್ಮ ಅನುಕೂಲಕರವಾಗಿರುವ ಪಾರ್ಟ್ನರ್ ಹುಡುಕುವುದರಲ್ಲಿ ನಿರಾಶರಾಗಿರಬಹುದು. ಆದರೆ ಇಂದು ನಿಮ್ಮ ಮನಸ್ಸಿನಂತೆಯೇ ಜೀವನ ಸಂಗಾತಿ ಸಿಗುವ ಸಂಭವವಿದೆ. ಆದರೆ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಪಾರ್ಟ್ನರ್ ಹುಡುಕುತ್ತಲೇ ಇದ್ದಾರೆ. ಇಂದು ಅದು ಪೂರ್ತಿಯಾಗುತ್ತದೆ. ನಿಮಗೇನಾದರೂ ಇಷ್ಟರಲ್ಲೇ ಹೊಸ ಕೆಲಸ ಸಿಗುವುದಾದರೆ ಇಂದು ನಿಮಗೆ ಹೊಸ ವೃತ್ತಿ ಕೊಡುವ ಸಾಧ್ಯತೆ ಇದೆ. ನಿಮಗೆ ನಿಮ್ಮ ಮನಸ್ಸನ್ನು
ಕೇಂದ್ರೀಕರಿಸುವ ವ್ಯವಹಾರವನ್ನು ಬದಲಿಸಬೇಕಾಗುವುದು. ಏಕೆಂದರೆ ಇದರಿಂದ ನಿಮ್ಮ ವ್ಯಾವಹಾರಿಕ ಲಕ್ಷ್ಯವನ್ನು ಪೂರ್ಣಗೊಳಿಸಲು ಅಡ್ಡಿಯಾಗುವುದು. ನೀವು ಕೊನೆಯಲ್ಲಿ ಸರಿಯಾದ ನಿರ್ಣಯವನ್ನು ಕೈಗೊಳ್ಳುವಿರಿ. ಸಮಯವನ್ನು ತೆಗೆದುಕೊಂಡು ನಿಮ್ಮ ವ್ಯಾವಹಾರಿಕ ಲಕ್ಷ್ಯದ ವಿಷಯವಾಗಿ ಯೋಜನೆಗಳನ್ನು ಮಾಡಿ. ಇಂದು ನೀವು ಆರಾಮವಾಗಿರುವ ವಸ್ತುಗಳನ್ನು ಖರೀದಿಸಬಹುದು. ನಿಮಗೆ ದೊಡ್ಡದನ್ನು ಖರೀದಿಸುವ ಸಾಮರ್ಥ್ಯವಿದ್ದರೆ ನೀವು ಯಾಕೆ ಯಾವುದಾದರೂ ಅಚಲವಾದ ಸಂಪತ್ತನ್ನು ಖರೀದಿಸಬಾರದು? ಉದಾಹರಣೆಗೆ ಜಮೀನು, ಪ್ರಾಪರ್ಟಿ ಇತ್ಯಾದಿ. ಧನ ವಿಕ್ರಯದ ವಿಷಯದಲ್ಲಿ ನಿಮಗೆ ಮುಂದೆ ಇನ್ನೂ ಒಳ್ಳೆಯ ದಿನಗಳು ಬರುವುದು. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಏಕೆಂದರೆ ಹೊಟ್ಟೆಯ ತೊಂದರೆ ಉಂಟಾಗಬಹುದು. ಜಂಕ್ ಫುಡ್ ಮತ್ತಿತರ ಬೇಡದೇ ಇರುವ ಆಹಾರ ತಿನ್ನಬೇಡಿ, ತೊಂದರೆಯಾಗಬಹುದು. ಸಾಧಾರಣ ಊಟ ಮಾಡಿ ಮತ್ತು ಚೆನ್ನಾಗಿ ನೀರು ಕುಡಿಯಿರಿ. ನೀವು ಬೇಗ ಒಳ್ಳೆಯ ಅನುಭವ ಪಡೆಯುವಿರಿ. ಕುಂಭರಾಶಿ, ಇಂದು ನೀವು ನಿಮ್ಮ ಹೊಸ ವ್ಯಕ್ತಿತ್ವದ ಕಾರಣ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವಿರಿ. ಈ ದಿಶೆಯಲ್ಲಿ ಮೊದಲ ಹೆಜ್ಜೆಯನ್ನು ನೀವೇ ಇಟ್ಟರೆ ಒಳ್ಳೆಯದು. ಹಾಗೂ ಮಾತನ್ನು ಶುರು ಮಾಡಿ. ಯಾವ ರೀತಿಯಲ್ಲಿ ಸಂಯೋಗವಾಗುತ್ತಿದೆ ಎಂದರೆ ನಿಮ್ಮ ಈ ಸ್ನೇಹ ಜೀವನ ಪೂರ್ತಿ ಕಾಯಮಾಗಿ ಇರುವುದು. ಆದ್ದರಿಂದ ಯಾವುದೇ ರೀತಿಯ ಮುಜುಗರವಿಲ್ಲದೆ ಜನರೊಡನೆ ಬೆರೆಯಿರಿ. ನೀವು ವಿವಾಹಿತರಾಗಿದ್ದರೆ ನೀವು ಮತ್ತು ನಿಮ್ಮ ಜೊತೆಗಾರ ಇಂದು ಒಂದೇ ತರದ ಮೂಡ್ನಲ್ಲಿ ಇರುವಿರಿ. ಏನು ಮೇಲೆ ಕೆಳಗಾಗುವುದಿಲ್ಲ, ಆದರೆ ಪ್ರೀತಿ ಮತ್ತು ಆಸೆಯ ಪ್ರವಾಹವನ್ನು ನೀವಿಬ್ಬರೂ ಅನುಭವಿಸುವಿರಿ. ಖುಷಿಪಡಿ. ಇಂದಿನ ದಿನ ನೀವು ಪದವಿಯ ಉನ್ನತಿಯ ಸಮಯವನ್ನು ಹತ್ತಿರ ತರುವುದರಿಂದ ನಿಮ್ಮ ಕೆಲಸವು ಅಧಿಕವಾಗಿ ಚೆನ್ನಾಗಿರುತ್ತದೆ. ನಿಮಗೆ ತಿಳಿದಿರದೇ ಇರಬಹುದು, ಆಗಲೂ ನಿಮ್ಮ ಅಧಿಕಾರಿ ನಿಮ್ಮ ಕೆಲಸದ ಮೇಲೆ ಕಣ್ಣಿಟ್ಟಿರುತ್ತಾರೆ. ನಿಮ್ಮ ಕೆಲಸದ ಸರಿಯಾದ ಪ್ರಭಾವವನ್ನು ಎಲ್ಲರ ಮೇಲೂ ಬೀರುವುದಕ್ಕೆ ಪ್ರಯತ್ನ ಪಡಿ. ವಿದೇಶಿ ಬಂಡವಾಳದಿಂದ ನಿಮಗೆ ಆರ್ಥಿಕ ಲಾಭ ಆಗುವ ಸಂಕೇತವಿದೆ. ನೀವು ನಿಮ್ಮ ವ್ಯಾಪಾರವನ್ನು ವಿದೇಶದಲ್ಲಿ ಹರಡಲು ಯೋಚಿಸುತ್ತಿದ್ದರೆ ಇಂದು ತುಂಬಾ ಒಳ್ಳೆಯ ದಿನ. ಈ ಸಮಯ ಪ್ರಾಪರ್ಟಿ ಡೀಲ್ನ ಸಂಕೇತವಿದೆ. ನೀವು ಸರಿಯಾಗಿ ಯೋಚಿಸಿ ಬಂಡವಾಳ ಹೂಡಿದರೆ ಭವಿಷ್ಯದಲ್ಲಿ ಲಾಭವಿದೆ. ನಿಮ್ಮ ಆಯ್ಕೆಯನ್ನು ಸರಿಯಾಗಿ ಮಾಡಿ, ಆದರೆ ಈ ಅನುಕೂಲದ ಉಪಯೋಗವನ್ನು ಭವಿಷ್ಯದಲ್ಲಿ ನಿಮ್ಮ ಸಫಲತೆಗೆ ಮಾಡಿ. ನಿಮ್ಮ ತೂಕ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಆದ್ದರಿಂದ ಊಟ ಉಪಚಾರಗಳ ಬಗ್ಗೆ ಗಮನ ಕೊಡಿ. ಇಲ್ಲದಿದ್ದರೆ ನೀವು ಮೊದಲಿನ ಸ್ಥಿತಿಗೆ ಬಂದು ಬಿಡುವಿರಿ. ಮೊದಲು ತಲೆಯಿಂದ ಯೋಚಿಸಿ, ಆಮೇಲೆ ಅದನ್ನು ಚಾಲೂ ಮಾಡಿ. ಮೀನರಾಶಿ, ಇಂದಿನ ದಿನ ಯಾತ್ರೆಗೆ ಮಾಡಲು ತುಂಬಾ ಒಳ್ಳೆಯದು. ನೀವು ಬೇಕಾದರೆ ನಿಮ್ಮ ಸ್ನೇಹಿತರ ಜೊತೆ, ಪರಿವಾರದವರ ಜೊತೆ ಅಥವಾ ಸಹಕರ್ಮಿಗಳ ಜೊತೆ ಹೋಗಬಹುದು. ನಿಮ್ಮ ಈ ಯಾತ್ರೆಯಲ್ಲಿ ಚೆನ್ನಾಗಿ ಮಜಾ ಮಾಡಿ. ನಿಮ್ಮ ಈ ಯಾತ್ರೆ ಸಂತೋಷ ನೀಡುವಂತಹ ಮಾತುಗಳಿಂದ ತುಂಬಿರಲಿ. ಯಾವುದಾದರೂ ಸಾಮಾಜಿಕ ಸಮಾರೋಹದಲ್ಲಿ ಇಂದು ನಿಮಗೆ ನಿಮ್ಮ ಆಸೆಯ ಪಾರ್ಟ್ನರ್ ಸಿಗುತ್ತಾರೆ. ಅವರ ಜೊತೆ ನೀವು ತುಂಬಾ ಖುಷಿಯಿಂದ ಇರುತ್ತೀರಿ. ಅವರು ಒಂದೊಂದು ನಿಮಿಷವೂ ನಿಮ್ಮ ಜೀವನದಲ್ಲಿ ಸುಖ ದುಃಖದಲ್ಲಿ ನಿಮ್ಮ ಜೊತೆ ಇರುತ್ತಾರೆ. ಆದ್ದರಿಂದ ಈ ರಿಶ್ತೆಯನ್ನು ಮುಂದುವರಿಸಲು ಸಮಯ ಮತ್ತು ಮನಸ್ಸನ್ನು ತೊಡಗಿಸಿಕೊಳ್ಳಿ. ಪರಿಣಾಮ ಚೆನ್ನಾಗಿರುತ್ತದೆ. ಇಂದಿನ ದಿನ ಹೊಸ ಸಂಪರ್ಕದಿಂದ ಇರುವುದರಿಂದ ಅದರ ಉಪಯೋಗ ವ್ಯಾವಹಾರಿಕ ಲಾಭವನ್ನು ಗಳಿಸುವುದಾಗಿದೆ. ನೀವು ನಿಮ್ಮ ಎಲ್ಲಾ ಲಕ್ಷ್ಯಗಳನ್ನು ನಿಮ್ಮ ಶಕ್ತಿಯಿಂದ ತೆಗೆದುಕೊಳ್ಳಲಾಗುವುದಿಲ್ಲ. ಇದಕ್ಕಾಗಿ ನಿಮಗೆ ಸಂಪರ್ಕದ ಅವಶ್ಯಕತೆ ಇದೆ. ನೀವು ನಿಮ್ಮ ಉತ್ತಮ ಪ್ರದರ್ಶನವನ್ನು ಇಂದು ಮಾಡಬೇಕಾಗಿದೆ. ನೀವು ಮ್ಯಾನುಫ್ಯಾಕ್ಚರ್ ಉದ್ಯೋಗದಲ್ಲಿ ಇದ್ದರೆ ಇಂದು ನಿಮ್ಮ ಎದುರಿಗೆ ಲಾಭ ದೊರಕಿಸಿಕೊಡುವಂತಹ ಕಾಂಟ್ರಾಕ್ಟ್ ಬರುವುದು. ಇದರಲ್ಲಿ ತುಂಬಾ ಲಾಭ ಬರುವಂತಹ ಕಾಂಟ್ರಾಕ್ಟ್ ಅನ್ನು ನೀವು ಆರಿಸಿಕೊಳ್ಳಿ. ಇದರಲ್ಲಿ ನಿಮಗೆ ತೊಂದರೆಯೂ ಆಗುವುದಿಲ್ಲ, ಏಕೆಂದರೆ ಎಲ್ಲ ವಿಕಲ್ಪ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆದ್ದರಿಂದ ಸ್ವಲ್ಪ ಸಮಯ ತೆಗೆದುಕೊಂಡು ಇದರಲ್ಲಿ ಒಳ್ಳೆಯದನ್ನು ಆರಿಸಿ ಈ ಒಳ್ಳೆಯ ಅವಕಾಶ ಲಾಭವನ್ನು ಪೂರ್ತಿಯಾಗಿ ಪಡೆಯಿರಿ. ಇಂದು ನಿಮ್ಮ ಪರಿವಾರದವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನೀವು ಅವರನ್ನು ಆನ್ಯುವಲ್ ಚೆಕಪ್ಗೆ ಕರೆದುಕೊಂಡು ಹೋಗುವುದಂದ್ರೆ ಗಮನವಹಿಸಿ. ನಿಮ್ಮ ಪ್ರೀತಿ ಹಾಗೂ ಕಾಳಜಿ ನೋಡಿ ಅವರಿಗೆ ಸಂತೋಷವಾಗುತ್ತದೆ.